ರಾಜ್ಯದ ಗೃಹಲಕ್ಷ್ಮಿಯರೇ ಸ್ವಲ್ಪ ಇತ್ತ ನೋಡಿ. ಹಲವು ಗೃಹಲಕ್ಷ್ಮಿಯರ ಹಣ ಬಂದ್ ಆಗುತ್ತೆ. ಗೃಹಲಕ್ಷ್ಮಿ ಸಿಸ್ಟಮ್ ಫಿಲ್ಟರ್ಗೆ ಈಗ ಡಿ.ಕೆ. ಶಿವಕುಮಾರ್ ಸರ್ಕಾರ ಸಿದ್ಧತೆಯನ್ನು ನಡೆಸ್ತಾ ಇದೆ. SIR ಮುಗಿದಂತಹ ತಕ್ಷಣವಾಗಿ ಗೃಹಲಕ್ಷ್ಮಿ ಫಿಲ್ಟರ್ ಆಗುತ್ತೆ. ಇಲ್ಲಿ ರಾಜ್ಯದ ಗೃಹಲಕ್ಷ್ಮಿಯರೇ ಸ್ವಲ್ಪ ಇತ್ತ ನೋಡಬೇಕಾಗಿರುವಂಥದ್ದು ಅಂದ್ರೆ ಏನು ಪರಿಷ್ಕರಣೆಗೆ ಮುಂದಾಗಿದೆ. ಈಗ ಹಲವು ಗೃಹಲಕ್ಷ್ಮಿಯರ ಹಣ ಬಂದ್ ಆಗುತ್ತೆ. ಗೃಹಲಕ್ಷ್ಮಿ ಸ್ಕೀಮ್ ಫಿಲ್ಟರ್ಗೆ ಡಿ.ಕೆ. ಶಿವಕುಮಾರ್ ಸರ್ಕಾರ ಸಿದ್ಧತೆಯನ್ನ ಈಗ ನಡೆಸಿದೆ. SIR ಮುಗಿದಂತಹ ತಕ್ಷಣ ಗೃಹಲಕ್ಷ್ಮಿ ಫಿಲ್ಟರ್ ಆಗುತ್ತೆ. ನಕಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈಗ ಕೊಕ್ ಬೀಳುವಂತಹ ಸಾಧ್ಯತೆ ಇದೆ. ಮೃತರ ಹೆಸರಲ್ಲಿ ಕೋಟಿ ಕೋಟಿ ಹಣ ದುರ್ಬಳಕೆ ಆಗ್ತಾ ಇದೆ. ಹಾಗಾಗಿ ಈಗ ಪರಿಷ್ಕರಣೆಗೆ ಮುಂದಾಗಿರುವಂಥದ್ದು. ಗೃಹಲಕ್ಷ್ಮಿ ಹಣ ದುರ್ಬಳಕೆ ತಡೆಗೆ ಸರ್ಕಾರ ಸಿದ್ಧತೆಯನ್ನ ನಡೆಸ್ತಾ ಇದೆ. ಫೀಲ್ಡ್ಗಿಳಿಯಲು ಗ್ಯಾರಂಟಿ ಅನುಷ್ಠಾನ ಸಮಿತಿ ಈಗ ಸಿದ್ಧ ಆಗ್ತಾ ಇದೆ. ನಕಲಿ ಫಲಾನುಭವಿಗಳ ಪತ್ತೆಗೆ ಸಮಿತಿ ತಯಾರಿಯನ್ನ ನಡೆಸ್ತಾ ಇರುವಂಥದ್ದು. ಸಮಿತಿ ಸಮ್ಮುಖದಲ್ಲೇ ಈ ಒಂದು ಫಿಲ್ಟರ್ ಕ್ರಿಯೆ ನಡೆಯುತ್ತೆ. ಅವರ ಒಂದು ಸಮ್ಮುಖದಲ್ಲೇ ನಡೆಯುವಂಥದ್ದು. ಆಗಸ್ಟ್ 17ರಂದು SIR ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. SIR ಪ್ರಕ್ರಿಯೆ ಮುಗಿದ ಬಳಿಕವಾಗಿ ಗೃಹಲಕ್ಷ್ಮಿ ಫಿಲ್ಟರ್ಗೆ ಸರ್ಕಾರ ಕೈ ಹಾಕುತ್ತೆ. ನಕಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗೇಟ್ ಪಾಸ್ ಸಿಗುತ್ತೆ. ಇಲ್ಲಿ ಯಾರೆಲ್ಲ ನಿಜವಾದ ಫಲಾನುಭವಿಗಳು ಇರ್ತಾರೆ ಅಂಥವರಿಗೆ ಮಾತ್ರ ಸಿಗುವಂಥದ್ದು. ರಾಜ್ಯದ ಗೃಹಲಕ್ಷ್ಮಿಯರೇ ಸ್ವಲ್ಪ ಗಮನಿಸಬೇಕಾಗಿರುವಂಥದ್ದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇನ್ನು ಗೃಹಲಕ್ಷ್ಮಿಗೆ ಬಿಗ್ ಶಾಕ್. ಅನರ್ಹ ಫಲಾನುಭವಿಗಳಿಗೆ ಕೊಕ್ ಕೊಡಲು ಸಿದ್ಧತೆಯನ್ನ ಈಗ ನಡೆಸಿರುವಂಥದ್ದು ರಾಜ್ಯ ಸರ್ಕಾರ. ಗೃಹಲಕ್ಷ್ಮಿ ಹಣವನ್ನ ಪಡೆಯಲು ಬಯೋಮೆಟ್ರಿಕ್ ಈಗ ಕಡ್ಡಾಯವನ್ನ ಮಾಡಲಾಗುತ್ತೆ. ಬಯೋಮೆಟ್ರಿಕ್ ದೃಢೀಕರಣದ ಮೂಲಕವಾಗಿ ಫಲಾನುಭವಿಗಳ ಪತ್ತೆಯನ್ನ ಮಾಡಲಾಗುವಂಥದ್ದು. ಇನ್ನು ಆಹಾರ ಇಲಾಖೆಯ ಡೇಟಾದ ಮೂಲಕವಾಗಿ ಪತ್ತೆ ಹಚ್ಚಲಾಗುತ್ತೆ. ನ್ಯಾಯಬೆಲೆ ಅಂಗಡಿ ಮೂಲಕ ಬಯೋಮೆಟ್ರಿಕ್ ಪರಿಶೀಲನೆಯನ್ನ ಮಾಡಲಾಗುತ್ತೆ. ರೇಷನ್ ಪಡೆಯಲು ಗ್ರಾಹಕರು ಬಯೋಮೆಟ್ರಿಕ್ ಅನ್ನ ಕೊಡುತ್ತಾರೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಬಯೋಮೆಟ್ರಿಕ್ ಅನ್ನ ಕೊಡಬೇಕಾಗುತ್ತೆ. ಏನ್ ರೇಷನ್ ತಗೋಬೇಕಾದ್ರೆ ಬಯೋಮೆಟ್ರಿಕ್ ಕೊಡ್ತಿರಲ್ಲ, ಸೇಮ್ ಅದೇ ರೀತಿಯಲ್ಲಿ ಇಲ್ಲಿ ಕೊಡಬೇಕಾಗುತ್ತೆ. ಬೆಂಗಳೂರು 1, ಗ್ರಾಮ 1ಗಳಲ್ಲಿ ಬಯೋಮೆಟ್ರಿಕ್ ಅನ್ನ ಕೊಡಬೇಕಾಗುತ್ತೆ. ಫಲಾನುಭವಿಗಳು ಸ್ವಇಚ್ಛೆಯಿಂದ ಸೌಲಭ್ಯವನ್ನ ನಿರಾಕರಿಸಬಹುದು. ಇಲ್ಲಿ ಸತ್ತವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ದುರ್ಬಳಕೆ ತಡೆಗೆ ಈಗ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಇನ್ನು ಇಲ್ಲಿ ಯಾರೆಲ್ಲ ಅನರ್ಹ ಫಲಾನುಭವಿಗಳಿರ್ತಾರೆ ಅವರಿಗೆ ಕೊಕ್ಕು ಬೀಳುವಂತಹ ಸಾಧ್ಯತೆ ಇದೆ. ಗೃಹಲಕ್ಷ್ಮಿ ಹಣವನ್ನ ಪಡೆಯಲು ಬಯೋಮೆಟ್ರಿಕ್ ಕಡ್ಡಾಯ ಮಾಡಲಾಗುತ್ತೆ. ಏನು ನೀವು ರೇಷನ್ ಅಂದ್ರೆ ಪಡಿತರ ಅಕ್ಕಿಯನ್ನು ತೆಗೆದುಕೊಳ್ಳಲು ಹೋದಾಗ ಅಲ್ಲಿ ಹೇಗೆ ನೀವು ಬಯೋಮೆಟ್ರಿಕ್ ಅನ್ನ ಕೊಡ್ತೀರಿ, ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಹಣವನ್ನ ಪಡೆಯಲು ಕೂಡ ಬಯೋಮೆಟ್ರಿಕ್ ಅನ್ನ ತರಲು ಸರ್ಕಾರ ಮುಂದಾಗಿದೆ. ನ್ಯಾಯಬೆಲೆ ಅಂಗಡಿಯಲ್ಲಿ ಬಯೋಮೆಟ್ರಿಕ್ ಕೊಟ್ಟು ನೀವು ರೇಷನ್ ಅನ್ನ ಪಡಿತೀರಿ, ಅದೇ ರೀತಿ ಇಲ್ಲೂ ಕೂಡ ನೀವು ಗೃಹಲಕ್ಷ್ಮಿ ಹಣವನ್ನ ಪಡಿಬೇಕು ಅಂತಂದ್ರೆ ಬಯೋಮೆಟ್ರಿಕ್ ಅನ್ನ ಕೊಡಬೇಕಾಗತ್ತೆ. ಇಲ್ಲಿ ಬೆಂಗಳೂರು 1, ಗ್ರಾಮ 1 ಈ ಒಂದು ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಅನ್ನ ನೀವು ಕೊಡಬೇಕಾಗತ್ತೆ. ಬಯೋಮೆಟ್ರಿಕ್ ಕೊಟ್ಟ ನಂತರವಾಗಿ ನಿಮಗೆ ಹಣ ಬರುವಂಥದ್ದು. ಫಲಾನುಭವಿಗಳು ಸ್ವಇಚ್ಛೆಯಿಂದ ಇದನ್ನ ನೀವು ನಿರಾಕರಣೆ ಮಾಡಬಹುದಾಗಿದೆ. ಸತ್ತವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ಹಣವನ್ನ ತೆಗೆದುಕೊಳ್ತಾ ಇದ್ರು. ಈಗ ಅದೆಲ್ಲದಕ್ಕೂ ಬ್ರೇಕ್ ಹಾಕಲು ರಾಜ್ಯ ಸರ್ಕಾರ ಮುಂದಾಗಿದೆ.